ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎನರ್ಜಿ ಇಲ್ಲ ಮಾತಾಡೋಕ್ಕೆ, ಫುಲ್ ಡೌನ್ ಡ್ರಾಪ್ ಆಗ್ಬಿಟ್ಟಿದೆ. ಗೊತ್ತಿದೆ ತಾನೇ, ಇನ್ಸ್ಟಾದಲ್ಲಿ ಅಷ್ಟೇ ಅಪ್ಡೇಟ್ ಕೊಟ್ಟಿದ್ದು. ಫೈನಲಿ ಇಷ್ಟು ದಿನ ನಾವು ವೆಯ್ಟ್ ಮಾಡಿದ್ದಕ್ಕೂ ಸಾರ್ಥಕ. ನಾಳೆನೇ ನಮ್ಮ ಕಾಂಪಿಟೇಷನು ಶೋ ಡೇ. ಆ್ಯಂಡ್ ಇವತ್ತು ಬಂದುಬಿಟ್ಟು ಸ್ಪಾಟ್ ರಿಜಿಸ್ಟ್ರೇಷನ್ನು. ಫುಲ್ ಸುಸ್ತಾಗ್ಬಿಟ್ಟೈತೆ ಕೈ ಮೇಲೆ ಇಟ್ಕೊಳೋಕ್ಕೆ ಆಗ್ತಾಯಿಲ್ಲ, ಫುಲ್ ಸುಸ್ತಾಗ್ಬಿಟ್ಟೈತೆ. ಆ್ಯಂಡ್ ಇವತ್ತು ಇಂಟ್ರೋ ಸ್ಟಾರ್ಟ್ ಮಾಡಿದ್ದೆ ಜಿಮ್ಮಲ್ಲಿ, ಮೇಲೆ ಟರ್ಫ್ ಇದೆ, ಟರ್ಫಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಇವತ್ತು ನಮ್ಮದು ವರ್ಕೌಟ್ ಬಂದುಬಿಟ್ಟು 20 ಮಿನಿಟ್ಸ್ ಕಾರ್ಡಿಯೋ, 3 ವೇರಿಯೇಷನ್ಸ್ ಆಫ್ ಆ್ಯಪ್ಸಿಗೆ. ಅದಾದಮೇಲೆ 15 to 20 ಮಿನಿಟ್ಸ್ ಸ್ಟೀಮು. ಸೀದಾ ಮನೆಗೆ ಹೋಗ್ಬಿಟ್ಟು ಬಾಡಿ ರಿಮೂವ್ ಮಾಡಿ ಫ್ರೆಶ್ ಅಪ್ ಆಗಿಬಿಟ್ಟು ಲಂಚ್ ಮೇಲೆ ಮುಗಿಸ್ಕೊಂಡು ಸೀದಾ ವೆನ್ಯೂ ಹತ್ರ ಹೋಗ್ಬಿಟ್ಟು ರಿಜಿಸ್ಟ್ರೇಷನ್ ಮುಗಿಸ್ಕೊಂಡು ಬರಬೇಕು. ವೆನ್ಯೂ ಇಲ್ಲ ಅಂತ ಬಂದರೆ ಫ್ರೀಡಮ್ ಪಾರ್ಕ್ ಹತ್ರ. ನನ್ನ ಕೈಯಲ್ಲಿ ಗಾಡಿ ಅಂತೂ ಓಡಿಸ್ಕೊಂಡು ಹೋಗೋಕ್ಕಲ್ಲ, ಸೀದಾ ಅದಕ್ಕೆ ಕ್ಯಾಬ್ ಬುಕ್ ಮಾಡೋಣ ಅಂತ ಇದ್ದೀನಿ. ಅಥವಾ ನೋಡೋಣ. ಆಲ್ರೆಡಿ ಟಯರ್ಡ್ ಆಗ್ಬಿಟ್ಟಿದ್ದೀನಿ. ಓದಿದೆಲ್ಲ ನೋಡ್ಬೋದು ನೀವು, ಸ್ಟೇಷನ್ಸು ಫ್ಯಾಟ್ ಪರ್ಸೆಂಟೇಜು ಸಿಂಗಲ್ ಡಿಜಿಟಿಗೆ ಬಂದೈತೆ. ಎಷ್ಟಂತ ನಿಮಗೆ ಇವತ್ತು ನೈಟ್ ಇಲ್ಲ ನಾಳೆ. ಈ ವ್ಲಾಗ್ ಬಂದುಬಿಟ್ಟು ಇವತ್ತು ನೈಟ್ ಆದರೂ ಬರ್ಬೋದು. ಮೀನ್ಸ್ ಇವತ್ತು ಜೂನ್ 19th, ಕೈ ಇಟ್ಕೊಳಕ್ಕಾಗ್ತಿಲ್ಲ. ಇವತ್ತಾದರೂ ಬರ್ಬೋದು, ಇಲ್ಲಾಂದರೆ ಟುಮಾರೋ ನಾಳೆ ಆದರೂ ಬರ್ಬೋದು. ಮೀನ್ಸ್ ನಾಳೆ ಶೋ ಡೇ, ನಾಳೆ ಮಾರ್ನಿಂಗ್ 7 o'clock ಆದರೂ ಅಪ್ಡೇಟ್ ಆಗುತ್ತೆ, ಇಲ್ಲ ಇವತ್ತು ನೈಟ್ ಒಳಗಡೆ ಆದರೂ ಆಗ್ಬೋದು. ಆದಷ್ಟು ಬೇಗ ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಜಾಸ್ತಿ ಪ್ರೆಷರ್ ಕೊಡ್ತಿಲ್ಲ. ಸೊ ಇವತ್ತು ನನ್ನ ಜಿಮ್ಗೂ ಅಲ್ಲಿ ರೆಸ್ಟ್ ಕೊಟ್ಬಿಟ್ಟಿದ್ದೀನಿ, ನಮ್ಮ ಬರೋಲ್ಲ ಅಂತ ಹಾಲಿಡೇ ತೊಗೊಂಡು. ಬೇಕಿಲ್ಲ ಅಂದರೆ ಬಾಡಿಗೆ ಆಗೋಲ್ಲ. ಸಿಂಗಲ್ ಡಿಜಿಟ್ ಫ್ಯಾಟಲ್ಲಿ ವಾಟರ್ ಕಂಟೆಂಟ್ ಇಲ್ಲ. ಕಂಡೀಷನ್ ನೋಡಿ, ಲೈಟಿಂಗ್ ಚೆನ್ನಾಗಿದೆ. ಇದು ಪ್ರೆಸೆಂಟ್ ಕಂಡೀಷನ್ನು. ಆಮೇಲೆ ಏನಕ್ಕೆ ಇಷ್ಟು ದಿನ ವೀಡಿಯೋಸ್ ಅಪ್ಲೋಡ್ ಮಾಡ್ತಿಲ್ಲ ಅಂತ ಸ್ವಲ್ಪ ಜನ DM ಮಾಡ್ತಿದ್ರೆ, ಏನಕ್ಕಂದರೆ ಈ ಕಾಂಪಿಟೇಷನ್ಗೆ ಪ್ರಿಪೇರ್ ಆಗ್ತಿದ್ದೆ. ಪ್ಲಸ್ ನಾನು ಟ್ರೈನರಾಗೆ ರೀಸೆಂಟಾಗೆ ಜಾಯ್ನ್ ಆದೆ. ನಿಮ್ಗೆ ಎಲ್ಲರಿಗೂ ಗೊತ್ತು, ಒಂದು 2.5 monthಸಿಂದ ಎಲ್ಲರಿಗೂ ಗೊತ್ತು ಜಾಯ್ನ್ ಆಗಿದ್ದೀನಿ ಅಂತ. ಸೊ ಅಲ್ಲಿ ಪ್ರೆಷರು, ನನ್ನ ಪ್ರೆಷರು, ಟ್ರೈನಿಂಗ್ ಪ್ರೆಷರ್ ಅಂತ ಫುಲ್ ಇದಾಗ್ಬಿಟ್ಟಿತ್ತು. ಮಾರ್ನಿಂಗ್ ಎದ್ದಲು ಜಿಮ್ಗೆ ಹೋಗು, ಕ್ಲೈಂಟ್ ವರ್ಕ್ ಮುಗಿಸ್ಕೊ, ಬಾ ನನ್ನ ಟ್ರೈನಿಂಗ್ ಮುಗಿಸು, ಪ್ರೆಪ್ ಮೀಲ್ ಮಾಡು, ಅದೇ ಆಗ್ಬಿಟ್ಟಿತ್ತು. ಸೊ ವೀಡಿಯೋಸ್ ಎಡಿಟ್ ಮಾಡೋಕ್ಕೆ ಆಗ್ತಾಯಿದ್ದಿಲ್ಲ. ಆ್ಯಂಡ್ ರೆಸಿಪೀಸು, ಸ್ಕ್ರಿಪ್ಟ್ಸು ತುಂಬ ಇದೆ. ನಮ್ಮ ಪ್ರೆಪ್ ಆದಮೇಲೆ, ಕಾಂಪಿಟೇಷನ್ ಶೋ ಆದಮೇಲೆ ಮಾಡೋಣ ಅಂತ ಇದ್ದೀನಿ. ಇನ್ಮೇಲೆ ಒಂದು ಸ್ವಲ್ಪ ಡೀಟೇಲ್ ವ್ಲಾಗ್ಸು ಆರ್ ಎನಿ ಫಿಟ್ನೆಸ್ ಟಿಪ್ಸು ಬರ್ತಾ ಇರುತ್ತೆ. ವ್ಲಾಗ್ಸ್ ಖಂಡಿತ ಮಾಡ್ತೀನಿ. ಇನ್ನು ಟ್ರಿಪ್ ವ್ಲಾಗ್ಸ್ ಒಂದು ಆಲ್ಮೋಸ್ಟ್ ಬಂದರೆ ಒಂದು 3 ಬರ್ಬೋದು. ಪ್ಲ್ಯಾನ್ ಐತೆ, ಮುಂದೆ ಅಪ್ಡೇಟ್ ಕೊಡ್ತೀನಿ ಎಲ್ಲೆಲ್ಲಿಗೆ ಹೋಗ್ತೀನಿ ಅಂತ. ಬಟ್ ಮೇನ್ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಅಂತೀನಿ, ಇಂಪಾರ್ಟೆಂಟ್ ಟ್ರಿಪ್ ಐತೆ. ಅದು ಬಕೆಟ್ ಲಿಸ್ಟಲ್ಲಿರೋದು. ತುಂಬ ಆಯಿತು, 1.5 year ಬಕೆಟ್ ಲಿಸ್ಟಲ್ಲಿ ಐತೆ. ಅಲ್ಲಿಗೆ ಹೋಗಲೇಬೇಕಂತ ಫಿಕ್ಸ್ ಆಗಿದ್ದೀವಿ. ಅಪ್ಡೇಟ್ ಕೊಡ್ತೀನಿ ಯಾವಾಗ ಹೋಗೋದು ಏನಂತ. ಇನ್ಮೇಲೆ ಶಾರ್ಟ್ಸೇ ಆಗಲಿ ವ್ಲಾಗ್ಸ್ ಆಗಲಿ ಬರ್ತಾ ಇರುತ್ತೆ. ಹೊಸ ರೆಸಿಪೀಸ್ ಬರುತ್ತೆ, ಹೊಸ ವೀಡಿಯೋಸ್ ಬರುತ್ತೆ. ಯಾರ್ಯಾರು ಹೊಸದಾಗೆ ನಮ್ಮ ಚಾನಲ್ಗೆ ಬಂದಿದ್ದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸ್ಟೇ ಟ್ಯೂನ್ ಆಗಿರಿ. ವೆರಿ ಫಸ್ಟು ಹೋಗೋಣ. ಜಾಸ್ತಿ ಮಾತಾಡೋಕ್ಕೆ ಕೈ ಇಟ್ಕೊಂಡ್ರೆ ಬ್ಲಾಸ್ಟ್ ಆಗಿಬಿಡ್ತೀನಿ. ಸ್ಟಾರ್ಟ್ ಮಾಡಿ ಒಂದು 10-11 ನಿಮಿಷ ಆಗಿದೆ ಅಷ್ಟೇ. ಫುಲ್ ಆಲ್ರೆಡಿ ಸುಸ್ತಾಗ್ತೈತೆ. ಪೀಕ್ ಬರೀ ಬ್ರೇಕ್ಫಾಸ್ಟ್ ಒಂದು 4 egg whites ಮತ್ತು 50 grams ಚಿಕನ್ ಅಷ್ಟೇ ತಿಂದಿದ್ದು. ಸುಸ್ತಾಗ್ತೈತೆ. ಯಪ್ಪ, ಟೋಟಲ್ 15 minutes or 20 minutes, ಐ ಡೋಂಟ್ ನೋ. ಆಲ್ರೆಡಿ ಹರಿದೋಗ್ಬಿಟ್ಟೈತೆ ಕೆಳಗಡೆ. ಏನು ಮಾಡೋದು, ಕರಗಿಸ್ಬೇಕು. ಇರೋದನ್ನ ಕರಗಿಸಿ ಸಿಂಗಲ್ ಡಿಜಿಟ್ ಫ್ಯಾಟಲ್ಲಿದ್ದೀನಿ ಆಲ್ರೆಡಿ. ಸ್ವೈನ್ಸ್ ಪಂಪ್ ನೋಡ್ಬೋದು ಹೆಂಗೆ ಬಂದೈತೆ ಅಂತ. ಇವಾಗ ವರ್ಕೌಟ್ ಎಲ್ಲ ಮುಗಿಸಿದೆ. ಸ್ಟೀಮ್ ತೊಗೊಬೇಕು. ಕಂಡೀಷನ್ ತೋರಿಸೋದ್ನಲ್ಲ, ಇದು ಪ್ರೆಸೆಂಟ್ ಕಂಡೀಷನ್ನು. ಆಯಿತು ಬ್ರಾ, ಇವಾಗ ಸ್ಟೀಮ್ ತೊಗೊಂಡು ಜಿಮ್ ಕ್ಲೋಸ್ ಮಾಡಿಬಿಟ್ಟು ಮನೆಗೆ ಪಾಸ್ ಆಗೋಣ. ಸ್ಟೀಮ್ ಈ ಥರ ತೊಗೊಬೇಕು ಯಾವಾಗಲೂ. ಆದರೆ ಇದು ಫ್ಯಾಟ್ ಲಾಸ್ ಮಾಡೋವಾಗ ಏನು ಗೊತ್ತು ಅಡ್ವಾಂಟೇಜು, ಫೇಸಾಗಿ ಗ್ಲೋ ಚೆನ್ನಾಗಾಗುತ್ತೆ ನೋಡ್ಬೋದು. ನಿಮಗೆ ಸಾಯಂಕಾಲ ತೋರಿಸ್ತೀನಿ ನನ್ನ ಫೇಸ್ ಜಾಲೈನ್ ಹೆಂಗಿರುತ್ತೆ ಅಂತ. ಓಕೆ ಸ್ಟೀಮು ತೊಗೊಂಡಾಯಿತು. ಫುಲ್ಲು ಸುಸ್ತಾಗ್ಬಿಟ್ಟಿದ್ದೀನಿ. ಒಂದು 20 minutes ಇದೆ ಸ್ಟೀಮ್ ರೂಮಲ್ಲಿ. ಒಳ್ಳೆ ಮಜಾ ಮಂತ್ಲಿ ಒಂದು 2 times ಆದರೂ ಸ್ಟೀಮ್ ತೊಗೊಳ್ಳಿ ಬೆಸ್ಟು. ಯಾಕಂದರೆ ನಿಮ್ಮ ಪೋರ್ಸ್ ಓಪನ್ ಆಗುತ್ತೆ,
ಪಿಂಪಲ್ಸ್ ಏನಾದರೂ ಪಿಗ್ಮೆಂಟ್ಸ್ ಹೋಗುತ್ತೆ ಆ್ಯಂಡ್ ಸ್ಕಿನ್ನು ಕ್ಲಿಯರ್ ಆಗುತ್ತೆ. ನೋಡ್ಬೋದು ನಂಗೆ ಬಿಫೋರು ಆಫ್ಟರು ನಂಗೆ ಡಾರ್ಕ್ ಸರ್ಕಲ್ಸ್ ತುಂಬ ಇತ್ತು. ನೆನ್ನೆ ಒಂದು ಸರಿ ಮಾಡಿದೆ, ಇವತ್ತೊಂದು ಸರಿ. ಸರಿನಾ, ಮನೆಗೆ ಹೋಗೋಣ. ಮನೆಗೆ ಹೋಗಿ ಬಾಡಿ ಏರ್ ರಿಮೂವ್ ಮಾಡಬೇಕಿನ್ನ. ಜಿಮ್ ಬೇರೆ ಕ್ಲೋಸ್. ಟಾಟಾ ಬಾಯ್ ಬಾಯ್. ನಾವು ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ನಾನು ಲಂಚ್ ಮೇಲೆ ಕಂಪ್ಲೀಟ್ ಮಾಡ್ಕೊಂಡು ಸೀದಾ ರ್ಯಾಪಿಡೋ ಬುಕ್ ಮಾಡ್ಕೊಂಡು ನಾನು ಹುಟ್ಟಿದ್ದೆ ವೆನ್ಯೂ ಕಡೆಗೆ ರಿಜಿಸ್ಟ್ರೇಷನ್ ಮಾಡಬೇಕಂತ. ಯಾಕಂದ್ರೆ ನನ್ನ ಗಾಡಿ ಎತ್ಕೊಂಡು ಹೋಗ್ತಿಲ್ಲ, ಯಾಕಂದರೆ ಒಬ್ಬನೇ ಹೋಗ್ಬೇಕಾಗಿತ್ತು, ಯಾರೂ ಬರೋರು ಇದ್ದಿಲ್ಲ. ಸೊ ಅದಕ್ಕೆ ರ್ಯಾಪಿಡೋ ಬುಕ್ ಮಾಡ್ಕೊಂಡೆ. ಒಬ್ಬನೇ ಓಡ್ಸೋಕ್ಕೂ ಹೋಗಲ್ಲ ಗಾಡಿ ಅಲ್ಲಿ ತನಕ. ನಾವು ವೆನ್ಯೂ ಹತ್ರ ರೀಚ್ ಆಗಿಬಿಟ್ಟು ನಮ್ಮ ರಿಜಿಸ್ಟ್ರೇಷನ್ ಏನಾಯಿತು ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಂಡೆ. ವೀಡಿಯೋ ಮಾಡೋಕ್ಕೆ ಯಾರೂ ಇದ್ದಿಲ್ಲ, ಸೊ ವೀಡಿಯೋ ಮಾಡಿಲ್ಲ. ಇಲ್ಲೇ ಸ್ವಲ್ಪ ಟೆನ್ಷನಲ್ಲಿದ್ದೆ. ಸೊ ಅದನ್ನ ಕಂಪ್ಲೀಟ್ ಮಾಡ್ಕೊಂಡು ನನ್ನ ಟ್ರಂಕ್ ನಂಬರು ಮತ್ತು ಟಿ ಶರ್ಟ್ಸ್ ಕೊಟ್ಟರು, ಆಮೇಲೆ ಬ್ಯಾಂಡ್ಸ್ ಅದೆಲ್ಲ ಕೊಟ್ಟರು. ಅದು ನಾಳೆ ತೋರಿಸ್ತೀನಿ ವೀಡಿಯೋದಲ್ಲಿ. ಇಸ್ಕೊಂಡು ಸೀದಾ ನಾನು ಮತ್ತೆ ರ್ಯಾಪಿಡೋ ಬುಕ್ ಮಾಡ್ಕೊಂಡು ಮನೆಗೆ ಹೋದೆ. ಏನಕ್ಕೆ ನನ್ನ ಗಾಡಿ ತಂದಿಲ್ಲ ಅಂದರೆ ಮೇನ್ ರೀಸನ್ ಇದೊಂದೇ, ಟ್ರಾಫಿಕ್ಗೆ ಅಷ್ಟೇ. ಇವತ್ತು ವೀಡಿಯೋ, ನಾಳೆ ವೀಡಿಯೋದಲ್ಲಿ ಸಿಗುವ. ನಾಳೆ ಶೋ ಡೇ ಬೇರೆ, ಫುಲ್ ವ್ಲಾಗ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಸ್ಟೇ ಟ್ಯೂನ್ಡ್ ಆಗಿರಿ.